ಅದರ ಆ ಪರಿಣಾಮ ಬೀರೋದು ಸ್ಥಳೀಯ ರೈತರಿಗೆ. ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಇನ್ನೂ ಇತರ ದೊಡ್ಡ ನಗರಗಳಲ್ಲಿ ಕೂತು ಕೂಗಾಡೋ ಅಂಥ ಪರಿಸರವಾದಿಗಳಲ್ಲ. ಅವರು ತೊಂದರೆ ಆಗ್ತಿರೋ ಭಾಗ ಅಲ್ಲ. ಅವ್ರಿಗೆ ಜಮೀನಿಲ್ಲ ಅಲ್ಲಿ ನಾಗರಹೊಳೆ ಪಕ್ಕ. ಅವ್ರ ಜಮೀನಿಗೆ ಪ್ರತಿ ರಾತ್ರಿ ಕಾಡಂದಿ ಬಂದು, ಆನೆ ಬಂದು ಬೆಳೆ ಹಾನಿ ಮಾಡೋದಿಲ್ಲ. ಅವರ ಜಮೀನಿಗೆ ಬಂದು ಜಾನುವಾರುಗಳನ್ನ ಹುಲಿ ಎತ್ಕೊಂಡು ಹೋಗೋದಿಲ್ಲ. ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಆ ಹುಲಿಗೆ ಟ್ರೀಟ್ಮೆಂಟ್ ಕೊಡಿ, ಇಲ್ಲಾಂದರೆ ಸತ್ತೋಗುತ್ತೆ ಅಂತ. ಹಂಗಂದ್ರೆ ನಾಳೆ ಹುಲಿಗಳಿಗೆ ಪ್ರಸೂತಿ ಆಸ್ಪತ್ರೆ ನಾವು ಪ್ರಾರಂಭ ಮಾಡಬೇಕಾ ನಾಗರಹೊಳೆಯಲ್ಲಿ? ಅಥವಾ ಒಂದು ಆರ್ಥೋಪೆಡಿಕ್ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ. ಪ್ರತಿಯೊಂದು ಹುಲಿಗೆ ಬಹುಶಃ ಒಂದು ಡರ್ಮಟಾಲಜಿ ಕ್ಲಿನಿಕ್ಕು ಪ್ರಾರಂಭ ಮಾಡಬೇಕಂತ. ಅಂದರೆ ಚಿಕಿತ್ಸೆ ಕೊಡಬಾರ್ದು ಅಂತನಾ ನಿಮ್ಮ ಪ್ರಕಾರ? ನೈಸರ್ಗಿಕವಾಗಿ ಅವುಗಳಿಗೆ ಗಾಯ ಆಗಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬಾರ್ದು, ನಾವು ಸಾಯಕ್ಕೆ ಬಿಡಬೇಕು. ನಮಗೂ ಮುಂಚೆ ಮನುಷ್ಯರಿಗೆ ಪ್ಲೇಗ್ ಬಂದು, ಇದು ಬರಗಾಲ ಬಂದು ಸಾವಿರಾರು ಜನ ಸಾಯ್ತಾ ಇರಲಿಲ್ವ? ಇವತ್ತೇನಾಗಿದೆ ನಮ್ಮ ಜನಸಂಖ್ಯೆ? 1.4 ಬಿಲಿಯನ್, 140 ಕೋಟಿ ಇದ್ದೀವಿ.